ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 9 ವಾಕ್ಯ 38 ತಿಳಿಸುವುದೇನೆಂದರೆ, ಸುಗ್ಗಿಯ ಯಜಮಾನನನ್ನು ತನ್ನ ಕೊಯ್ಲಿಗೆ ಕೆಲಸಗಾರರನ್ನು ಕಳುಹಿಸಲು ಕೇಳಿಕೊಳ್ಳಿ. ಚಿಂತನೆ: ಸುಗ್ಗಿಯು ಹೇರಳವಾಗಿದೆ, ಆದರೆ ಕೆಲಸಗಾರರು ಕಡಿಮೆ ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ಅನೇಕ ಜನರು ತಮ್ಮ ಜೀವನದಲ್ಲಿ ಭರವಸೆ, ಪ್ರೀತಿ, ಸತ್ಯ ಮತ್ತು ದೇವರ ಉಪಸ್ಥಿತಿಯನ್ನು ಹುಡುಕುತ್ತಿದ್ದಾರೆ. ತನ್ನ ದ್ರಾಕ್ಷಿ ತೋಟದಲ್ಲಿ ಹೆಚ್ಚಿನ ಕೆಲಸಗಾರರಿಗೆ ಪ್ರಾರ್ಥಿಸಲು ಕರ್ತನು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಆಹ್ವಾನಿಸುತ್ತಾನೆ. ಯಾಜಕರು, ಧಾರ್ಮಿಕರು, ಮಿಷನರಿಗಳು ಮತ್ತು ಸುವಾರ್ತೆಯನ್ನು ಧೈರ್ಯದಿಂದ ಹಂಚಿಕೊಳ್ಳುವ ನಂಬಿಗಸ್ತ ಸಾಮಾನ್ಯ ಜನರನ್ನು ಯೇಸು ಕರೆಯುತ್ತಾರೆ. ಈ ವಚನವು ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕು. ದೇವರು ನನ್ನನ್ನು ಆ ಕಾರ್ಮಿಕರಲ್ಲಿ ಒಬ್ಬನಾಗಲು ಕರೆಯುತ್ತಿರಬಹುದೇ? ವೃತ್ತಿಗಳಿಗಾಗಿ ಪ್ರಾರ್ಥನೆಯು ದೇವರ ಕರೆಗೆ ಪ್ರತಿಕ್ರಿಯಿಸುವಲ್ಲಿ ಮುಕ್ತತೆ ಮತ್ತು ಔದಾರ್ಯಕ್ಕೆ ನಮ್ಮನ್ನು ಕರೆದೊಯ್ಯಬೇಕು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ಸುವಾರ್ತೆಯ ಯಜಮಾನನೇ, ಪವಿತ್ರ ಮತ್ತು ಉದಾರ ಕಾರ್ಮಿಕರನ್ನು ನಿಮ್ಮ ದ್ರಾಕ್ಷಿ ತೋಟಕ್ಕೆ ಕಳುಹಿಸಿರಿ. ಯಾಜಕರು, ಧಾರ್ಮಿಕರು ಮತ್ತು ಮಿಷನರಿಗಳನ್ನು ಅವರ ಸೇವೆಯಲ್ಲಿ ಬಲಪಡಿಸಿರಿ. ನಿಮ್ಮ ಕರೆಯನ್ನು ಕೇಳಲು ನಮ್ಮ ಹೃದಯಗಳನ್ನು ತೆರೆಯಿರಿ ಮತ್ತು ನಿಮ್ಮನ್ನು ನಿಷ್ಠೆಯಿಂದ ಸೇವೆ ಮಾಡಲು ನಮಗೆ ಧೈರ್ಯವನ್ನು ನೀಡಿರಿ. ಆಮೆನ್.